ಹಾಯ್ ಹಲೋ ಎವ್ರಿವನ್. ಸೊ ಲಾಸ್ಟ್ ಕ್ಲಾಸು ಕಳೆದ ತರಗತಿಯಲ್ಲಿ ನಾವು ಸರಾಸರಿ ಅಂದರೆ ಮೀನ್ ಫೈಂಡ್ ಔಟ್ ಮಾಡೋದನ್ನು ಕಂಡುಹಿಡ್ಕೊಂಡಿದ್ವಿ. ಅದರಲ್ಲಿ ಸಿಂಗಲ್ ಕಾಲಮ್ ಅಂದರೆ ಇಂಡಿವಿಜುವಲ್ ಸೀರೀಸ್ ಅಂತ ಕರೀತಾರೆ. ಅದನ್ನು ನಾವು ಅವರ್ಗೀಕೃತ ಪ್ರಾಪ್ತಾಂಕ ಅಂತ ಕರೀತೇವೆ. ಓಕೆನಾ? ಸೊ ಇಂದು ನಾವು ವರ್ಗೀಕೃತ ಪ್ರಾಪ್ತಾಂಕ ಅಂದರೆ 2 ಕಾಲಮ್ ಇರುತ್ತೆ. ಇದರಲ್ಲಿ ವರ್ಗೀಕೃತ ಪ್ರಾಪ್ತಾಂಕ ಅಂತ ಕರಿತೇವೆ. ಈ ವರ್ಗೀಕೃತ ಪ್ರಾಪ್ತಾಂಕದ ಒಂದು ಪ್ರಾಬ್ಲಮ್ಗಳನ್ನು ಅಂದರೆ ಲೆಕ್ಕಗಳನ್ನು ಬಿಡಿಸೋ ಕ್ರಮನ ತಿಳ್ಕೊಳ್ಳೋಣ. ನಮಗೆ ಇದರಲ್ಲಿ ನೇರ ವಿಧಾನ ಅಂತ ಕರಿತೀವಿ, ಡೈರೆಕ್ಟ್ ಮೆಥಡ್ ಅಂತ. ನೇರ ವಿಧಾನ, ಶಾರ್ಟ್ಕಟ್ ಮೆಥಡು ಅಥವಾ ಅಜಿಮುಡ್ ಮೆಥಡು, ಆಮೇಲೆ ಸ್ಟೆಪ್ ಡಿವಿಯೇಷನ್ ಮೆಥಡು, ಹೀಗೆ ವಿಧಾನಗಳಿದೆ. ಒಂದೊಂದೇ ತಿಳ್ಕೊತಾ ಹೋಗೋಣ. ಈಗ ನಾವು ನೇರ ವಿಧಾನದಲ್ಲಿ ಹೋಗೋಣ. ಇದು ಒಂದು ICSE ಸಿಲೆಬಸ್ದು ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ನೇ ತಗೊಂಡಿದ್ದೀನಿ. ಸರಿನಾ? ಓಕೆನಾ? ಅರ್ಥ ಆಯ್ತಾ? ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಈ ಕಡೆ ಗಮನ ಕೊಡಿ. ಓಕೆನಾ? ಇದು ನೋಡಿ, ಇದರಲ್ಲಿ ಎಕ್ಸ್ ಕಾಲಮ್ಮು ಮತ್ತು ಎಫ್ ಕಾಲಮ್ 2 ಕಾಲಮ್ ಇದೆ. ಎಕ್ಸ್ ಕಾಲಮನ್ನು ಅಂಕ ಅಂತ ಭಾವಿಸ್ಕೊಂಡ್ರೆ ಎಫ್ ಕಾಲಮನ್ನು ಫ್ರೀಕ್ವೆನ್ಸಿ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ತಿಳ್ಕೊಬೋದು. ಅಂದರೆ ಇದರಲ್ಲಿ ಒಂದು ವಿಚಾರದೇನಪ್ಪ ಅಂದರೆ 5 ಅಂಕಗಳನ್ನು ತೆಗೆದಿದ್ದಾರೆ 14 ವಿದ್ಯಾರ್ಥಿಗಳು. 5 ಅಂಕಗಳನ್ನು 14 ವಿದ್ಯಾರ್ಥಿಗಳು ತೆಗೆದಿದ್ದಾರೆ ಅಂತ ತಿಳ್ಕೊಬೋದು. 15 ಅಂಕಗಳನ್ನು 16 ವಿದ್ಯಾರ್ಥಿಗಳು, 25 ಅಂಕಗಳನ್ನು 25 ಅಂಕಗಳನ್ನು 20 ವಿದ್ಯಾರ್ಥಿಗಳು. ಈ ರೀತಿ ಒಂದು ಕ್ರೋಢೀಕರಿಸಿ ಬರಿತಾ ಹೋಗ್ತೇವೆ ಈ ಥರ ಪಟ್ಟಿಯನ್ನು. ಇದಕ್ಕೆ ನಾವು ವರ್ಗೀಕೃತ ಪ್ರಾಪ್ತಾಂಕದ ಪಟ್ಟಿಗಳು ಅಂತಲೂ ಕೂಡ ಕರಿತೇವೆ. ಡಿಸ್ಕ್ರಿಟ್ ಸೀರೀಸ್ ಅಂತ ಕರೀತಾರೆ. ಇದನ್ನು ನೇರವಾಗಿ ನಾವು ಕಾಲಮಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಈಗ ಎಕ್ಸ್ ಅಂತ ಬರ್ಕೋತೀನಿ. ಸ್ಕೇಲ್ನ ಬಳಕೆ ಮಾಡಿ ವಿದ್ಯಾರ್ಥಿಗಳು ಇದನ್ನು ಎಕ್ಸಾಮಲ್ಲಿ ನೀಟಾಗಿ ಬರೀಬೇಕಾಗತ್ತೆ. ಸ್ಕೇಲ್ ಬಳಕೆ ಮಾಡಿ ಬರೀಬೇಕು. 5, 15, ನೆಕ್ಸ್ಟು 25, 35, 44.5 ಇದೆ. ನೆಕ್ಸ್ಟ್ ಎಫ್ ಕಾಲಮ್ನ ಬರ್ಕೊತಾ ಇದ್ದೀನಿ. ಎಫ್ ಕಾಲಮ್ಮು ಓಕೆನಾ? 14, ನೆಕ್ಸ್ಟು 16, ನೆಕ್ಸ್ಟ್ 20, ನೆಕ್ಸ್ಟ್ 30, ನೆಕ್ಸ್ಟ್ ಮತ್ತು 20. ಈಗ ಈ ಥರ 2 ಕಾಲಮ್ಗಳನ್ನು ಬರೆದಿದ್ದೀನಿ. ಹಾಗೆ ಲೈನ್ ಹಾಕ್ತಾಯಿದ್ದೀನಿ ನಾನು. ನೀವು ಸ್ಕೇಲನ್ನು ಬಳಕೆ ಮಾಡಿ ನೀವು ಲೈನನ್ನು ಹಾಕ್ಕೊಳ್ಳಿ. ಓಕೆನಾ? ಸ್ಕೇಲ್ ಬಳಕೆ ಮಾಡಬೇಕು. ಟೇಬಲ್ ಥರ ಸ್ಕೇಲ್ ಬಳಕೆ ಮಾಡಿ ನೀವು ಲೈನ್ ಹಾಕಿ ಲೆಕ್ಕನ ಬಿಡಿಸ್ಬೇಕಾಗತ್ತೆ. ಓಕೆ ನೋಡಿ, ಈ ಥರ 2 ಕಾಲಮನ್ನು ಕೊಟ್ಟಾಗ ನಾವು ಮೊದಲು ಗುಣಿಸ್ಕೋಬೇಕು ಕಾಲಮ್ 2. ಯಾವುದನ್ನು? ಎಫ್ ಮತ್ತು ಎಕ್ಸ್ ಕಾಲಮ್ ಇದೆಯಲ್ಲ, ಈ 2 ಕಾಲಮನ್ನು ಗುಣಿಸ್ಬೇಕು. ಈಗ ಗುಣಿಸೋಣ. 5 14 ಗುಣಿಸ್ಕೊಳ್ಳಿ. ಹೌದಾ? ಅದಕ್ಕೆ ನಾವು ಎಫ್ ಎಕ್ಸ್ ಅಂತ ಬರಿತೇವೆ. ಸರಿನಾ? ಎಕ್ಸ್ ಎಫ್ ಅಂತ ಬರಿತೇವೆ. 14 5 ಗುಣಿಸ್ಕೊಳ್ಳಿ. 10 5 50, 4 5 20, 50 20 70. ಸರಿನಾ? 16 15 ಗುಣಿಸ್ಕೊಳ್ಳಿ. ಇದನ್ನು 240 ಆಗುತ್ತೆ. ಅರ್ಥ ಆಗ್ತಿದೆಯಾ? 25 20 ಗುಣಿಸಿ 500 ಆಗುತ್ತೆ. ನಿಧಾನವಾಗಿ ಪಕ್ಕದಲ್ಲಿ ಬರ್ಕೊಂಡು ಗುಣಿಸಿ. 35 3 105 ಆಗುತ್ತೆ. 1 0 ಸೇರಿಸ್ಕೊಳ್ಳಿ. 0 1 5 0 1050 ಆಗುತ್ತೆ. 44 20 ಗುಣಿಸ್ಕೊಳ್ಳಿ. 88 ಒಂದಿಷ್ಟು ಅದ 88 ಪ್ಲಸ್ ಅದು 6 ಓಕೆ. ಇದಕ್ಕೆ ನಮಗೆ 890 ಆಗುತ್ತೆ. ಕ್ಲಿಯರಾ? ಗುಣಿಸೋದನ್ನು ಹೇಳ್ತೀನಿ ಹೇಗೆ ನಿಧಾನವಾಗಿ ಗುಣಿಸೋದನ್ನು. ಓಕೆ. ಈಗ ಮೊದಲು ಎಫ್ನ ಕೂಡ್ಕೊಳ್ಳಿ ನೀವು. ಸರಿನಾ? ಅದು ಎಫ್ನ ಕೂಡ್ಕೊಂಡಾಗ ನಿಮಗೆ ಏನು ಸಿಗುತ್ತೆ ನೋಡಿ. ಎಫ್ ಕೂಡಿ ಇದನ್ನು ಕೂಡಿದಾಗ ನಾವು ಎನ್ ಅಂತ ಬರಿತೀವಿ.
ಇಲ್ಲ ಅಂದರೆ ಸಿಗ್ಮಾ ಎಫ್ ಅಂತ ಬರಿತೀವಿ. ಕೆಲವು ಬುಕ್ನಲ್ಲಿ ಸಿಗ್ಮಾ ಎಫ್ ಅಂತ ಬರೆದಿದ್ದಾರೆ, ಕೆಲವು ಬುಕ್ನಲ್ಲಿ ಎನ್ ಅಂತ ಬರೆದಿದ್ದಾರೆ. ಸರಿನಾ? ಎರಡೂ ಕೂಡ ಓಕೆನೇ. ಇದನ್ನು ಕೂಡಿ ನೀವು, ಇದು ಕೂಡಿದರೆ 100 ಬರುತ್ತೆ ನೋಡಿ. ಇದನ್ನು ಕೂಡ್ಕೊಳ್ಳಿ ನೀವು, 2750 ಬರ್ತಾಯಿದೆ. ಇದು ಸಿಗ್ಮಾ ಎಫ್ ಎಕ್ಸ್ ಅಂತ ಬರಿತೀವಿ. ಇದು 2 ಕಾಲಮ್ ಆಯಿತು ನೋಡಿ. ಇಲ್ಲಿ ನೀಟಾಗಿ ನೀವು ಬರೀಬೇಕು, ಸ್ಕೇಲೆಲ್ಲ ಯೂಸ್ ಮಾಡಿ ಕಾಲಮೆಲ್ಲ ನೀಟಾಗಿ ಬರ್ಕೋಬೇಕು. ಹೌದಾ? ನೀಟಾಗಿ ಬರೆದ್ರೇ ಅದಕ್ಕೆ ಅಂಕಗಳು ನಮಗೆ ಉತ್ತಮವಾಗಿ ಸಿಗ್ತದೆ. ಓಕೆನಾ? ಉತ್ತಮವಾಗಿ ಸಿಗುತ್ತೆ ಅಂದರೆ 2 ಮಾರ್ಕ್ಸಿಂದ 6 ಮಾರ್ಕ್ಸ್ ಕೊಡಲ್ಲ. ನೀಟಾಗಿ ಬರೆಯೋದನ್ನು ಕಲ್ತ್ಕೋಬೇಕು ವಿದ್ಯಾರ್ಥಿಗಳು. ಓಕೆನಾ? ನೋಡಿ, ಈಗ ಮೀನ್ ಅಂತ ಬರ್ಕೋತೀನಿ ನಾನು. ಕನ್ನಡದಲ್ಲಿ ಬರೆಯೋದಾದರೆ ಸರಾಸರಿ ಅಂತ ಬರಿತಾ ಇದ್ದೀನಿ. 2 ರೀತಿಯಲ್ಲಿ ಬರಿತಾ ಇದ್ದೀನಿ. ಅದಕ್ಕೆ ಸೂತ್ರ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ ನಾರು ಬರಿಬೋದು, ಅಥವಾ ಎನ್ ಅಂತ ಬರಿಬೋದು. ಒಂದು ಬರೀರಿ, 2 ಬರಿಬೇಡ್ರಿ, ಒಂದರಲ್ಲಿ ಬರೀರಿ. ಓಕೆನಾ? ಇದಕ್ಕೆ ಸರಾಸರಿಗೆ ಸಿಂಬಲನ್ನು ಬಳಕೆ ಮಾಡ್ತೀವಿ ನಾವು. ಎಕ್ಸ್ನ ತಲೆ ಮೇಲೆ ಒಂದು ಅಡ್ಡ ಗೆರೆ ಹಿಡಿತೀವಿ, ಅದಕ್ಕೆ ಎಕ್ಸ್ ಬಾರ್ ಅಂತ ಕೂಡ ಕರೀತಾರೆ. ಈಸ್ ಈಕ್ವಲ್ ಟು ಎಷ್ಟಿದೆ ನೋಡಿ ಕೂಡಿದ್ದು ನಮಗೆ 2750 ಇದೆ. 2750 ಬರ್ಕೊಂಡಿದ್ದೀನಿ, ಬೈ 100 ಬರ್ಕೊಂಡಿದ್ದೀನಿ. 1010 ನಾವು ಹೊಡೀರಿ. ಅರ್ಥ ಆಗಲಿಲ್ಲ? ಈಗ 10ರಿಂದ ಹೊಡೀರಿ. 10 20, 17 70. ಹೌದಾ? 10 5 ಕಡಿಮೆ ಆಯಿತು, ಪಾಯಿಂಟ್ ಇಡಿ. 15 50. ನಮಗೇನು ಬಂತು ನೋಡಿ, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 27.5 ಬಂತು. ಓಕೆನಾ? ಇದು ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಕಂಪಲ್ಸರಿ. ಎಲ್ಲ ವಿದ್ಯಾರ್ಥಿಗಳು 10th ಮಕ್ಕಳಿಗೆ ಇದೊಂದು ಇದ್ದೇ ಇರುತ್ತೆ. ಅದನ್ನು ಕರೆಕ್ಟಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ, ಅಭ್ಯಾಸನ ಮಾಡ್ಕೊಳ್ಳಿ. ತುಂಬ ಸರಳವಾಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ, ಸ್ವಲ್ಪ ಗಮನಿಸ್ಬೇಕಷ್ಟೆ. ಹೌದಾ? ಓಕೆ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಓಕೆ. ನೋಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೊಂದು ಕ್ವಶನ್ ನೋಡಿ, ಇನ್ನೊಂದು ಕ್ವಶನ್ ಬರ್ಕೊಂಡಿದ್ದೀನಿ ನಾನು ಇಲ್ಲಿ. ಇದರಲ್ಲಿ ಇದು ಒಂದು ಸಿಂಪಲಾಗಿ ಬರ್ಕೊಂಡಿದ್ದೀನಿ. ನಾನು ನಿಮಗೆ ಮಲ್ಟಿಪ್ಲಿಕಲ್ ಮಾಡೋದು ಮತ್ತು ಡಿವೈಡ್ ಮಾಡೋದನ್ನು ಈಸಿಯಾಗಿ ಅರ್ಥ ಮಾಡ್ಸೋಕ್ಕೋಸ್ಕರ ಸಿಂಪಲ್ ಎಲಿಮೆಂಟ್ಸ್ಗಳನ್ನು ಬರ್ಕೊಂಡಿದ್ದೀನಿ. ಓಕೆನಾ? ನೋಡಿ, ಈಗ ನಾವೇನು ಮಾಡ್ತಾಯಿದ್ದೀನಿ ಅಂದರೆ, ನೆಕ್ಸ್ಟ್ ಕಾಲಮಲ್ಲಿ ಎಕ್ಸ್ ಮತ್ತು ಎಫ್. ಎಕ್ಸ್ನ ಬರ್ಕೊಳ್ಳಿ, ಎಫ್ನ ಬರ್ಕೊಳ್ಳಿ. 2 4 6 8 10 1 3 2 5 4 ಬರ್ತಿದ್ದೀನಿ. 2 ಕಾಲಮ್ ಬರ್ಕೊಂಡೆ. ಓಕೆನಾ? ಈಗ ನಾವೇನು ಮಾಡಬೇಕು, 2 ಕಾಲಮ್ ಆದಮೇಲೆ ನಿಮ್ಗೆ ಹೇಳಿದೆ ಎಫ್ ಎಕ್ಸ್ ಮಾಡ್ಕೋಬೇಕು ಅಂತ. ಅರ್ಥ ಆಯ್ತಾ? ಏನು ಮಾಡಬೇಕು? ಎಫ್ ಎಕ್ಸ್ ಮಾಡಬೇಕು, ಎಕ್ಸ್ ಕಾಲಮನ್ನು ಕೂಡ್ಕೋಬೇಕು ಅಂತ ಹೇಳಿದೆ. ನೋಡ್ಕೊಳ್ಳಿ, ಬರ್ತಿದ್ದೀನಿ ಇಲ್ಲಿ 2 ಕಾಲಮ್ನ ಬರ್ಕೊಂಡಿದ್ದೀನಿ ನೋಡಿ ಈ ಕಡೆ. ಈಗ 2 ಗುಣಿಸ್ಕೊಳ್ಳಿ. 2 1 2, 4 3 12, 6 7 12, 8 5 40, 14 40. ನೋಡಿ, ಈ ಕಾಲಮ್ನ ಕ್ಲೋಸ್ ಮಾಡ್ತೀನಿ. ಇದನ್ನೆಲ್ಲ ಕೂಡ್ಕೊಳ್ಳಿ. ಇದನ್ನೆಲ್ಲ ಕೂಡಿದಾಗ ನಮಗೆ 5 4 9 3 12, 9 12 14 1 15 ಆಗುತ್ತೆ ನೋಡಿ. ಇದು 15. ನಾನು ಇದನ್ನು ಎನ್ ಅಂತ ಬರ್ತಿದ್ದೀನಿ. ಓಸಲದು ಎಫ್ ಎಕ್ಸ್ ಅಂತ, ಸಿಗ್ಮಾ ಎಫ್ ಅಂತ ಬರ್ತಿದ್ದೆ ಓದ್ ಲೆಕ್ಕ. ನೋಡ್ಕೊಳ್ಳಿ, ಇಲ್ಲಿ ಎನ್ ಅಂತ ಬರ್ತಿದ್ದೀನಿ. 2 ಕೂಡ ಓಕೆನೇ. ಆಯಿತಾ? ಅರ್ಥ ಆಯ್ತಾ? 2ರಲ್ಲೂ ಕೂಡ ನಾವು ಅದನ್ನು ಬರ್ಕೋಬೋದು. ಓಕೆನಾ? ಈಗ ನೋಡಿ, ಈಗ ಇದನ್ನು ಕೂಡಿ ನೀವು, ಎಫ್ ಎಕ್ಸ್ ಕೂಡಿದಾಗ ನಮಗೆ ಇದು ಸಿಗ್ಮಾ ಎಫ್ ಎಕ್ಸ್ ಆಗುತ್ತೆ. ಇದನ್ನು ಕೂಡಿದರೆ ನಮಗೇನು ಸಿಗುತ್ತೆ? 106 ಬರುತ್ತೆ ನೋಡಿ. 106 ಬಂತು. ಓಕೆನಾ? 106 ಬಂತು. ಈಗ ಮೇನ್ ಕಂಡುಹಿಡಿಯಬೇಕು. ಸೂತ್ರ ಬರ್ಕೊಳ್ಳಿ. ಮೇನ್ ಅಂತ ಬರೀರಿ, ಸಿಗ್ಮಾ ಎಫ್ ಎಕ್ಸ್ ಅಂತ ಬರೀರಿ, ಕನ್ನಡದಲ್ಲಿ ಸರಾಸರಿ ಅಂತ ಬರೀರಿ. ಹೌದಾ? ಬೈ ಎನ್ ಅಂತ ಹಾಕೊಳ್ಳಿ.
ಸಿಗ್ಮಾ ಎಫ್ ಎಕ್ಸಿಗೆ ಬರೀರಿ 106 ಅಂತ ಬರೀರಿ. ಎನ್ ಎಷ್ಟು ಬಂದಿದೆ ನೋಡಿ, ಅಲ್ಲಿ 15 ಇದೆ. ಹೌದಾ, ಹೊಡೀರಿ. 15 7 105 ಇದೆ. ಪಾಯಿಂಟ್ ಉಳಿತು, 1 ಇದೆ ಇಲ್ಲಿಗ. ಪಾಯಿಂಟ್ ಹಾಕ್ಕೊಂಡಾಗ 0 ಬರುತ್ತೆ, 1 ಅಂದರೆ 10 ಆಗುತ್ತೆ. ಸರಿನಾ? 15ರಿಂದ 10 ಹೋಗಲ್ಲ. ಮತ್ತೊಂದು 0 ಹಾಕ್ಕೊಳ್ಳಿ, 100 ಆಗುತ್ತೆ. 15 6 90 ಆಗುತ್ತೆ. ಮತ್ತೆ 10 ಉಳಿತತೆ, ಹೋಗ್ತಾನೆ ಇರುತ್ತೆ. ಈಗೇನೆ ನಮಗೆ 1 ಪಾಯಿಂಟ್ ಸಿಕ್ಕರೆ ಸಾಕು. ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಸಿಕ್ಕರೆ ಸಾಕು. ಅಷ್ಟನ್ನು ನಾವು ಈಗ ಕಲ್ತ್ಕೊಳ್ಳೋಣ ಸದ್ಯಕ್ಕೆ. ಓಕೆನಾ? 7.06 ಹೆಚ್ಚಿನ ವಿವರಣೆಗಳನ್ನು ಹೇಳ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ. ಹೌದಾ? ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ. ಅದು ಒಂದು ಲೆಕ್ಕ ಕಡ್ಡಾಯವಾಗಿ ಇರುತ್ತೆ SLC ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಇದನ್ನು ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಓಕೆನಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೌದಾ? ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.